ಎಲ್ರಿಗೂ ನಮಸ್ಕಾರ. ನಾನು ಬೇಳೆ ಬೀನ್ಸು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಿಂದೆ ಮಾಡೋರು ಇದು ಜಾಸ್ತಿ ಏನು ಮಸಾಲೆ ಹಾಕ್ತಲೇ ಮಾಡೋರು ನೋಡಿ, ಆ ಥರ ನಾನು ಇದೇ ಥರ ಮಾಡೋದು ಬೀನ್ಸಿನ ಸಾಂಬಾರು. ಬೀನ್ಸು ಬೇಳೆ ಹಾಕಿ, ಏಕೆಂದರೆ ನಮ್ಮ ಅತ್ತೆನೂ ಹೇಳಿದ್ರು ಇದೇ ಥರ, ನಮ್ಮ ಅಜ್ಜಿನೂ ಇದೇ ಥರ ಹೇಳಿದ್ದು. ನಾನು ಮನೆ ಹತ್ರನೇ ಬಿಟ್ಟಿದ್ದು, ಸಣ್ಣ ಸಣ್ಣ ಟೊಮೊಟೊ ಇತ್ತು ಅಂತ ನಾನು 5 ಟೊಮೊಟೊ ತೊಗೊಂಡಿದ್ದೀನಿ. ದಪ್ಪ ತೊಗೊಂಡ್ರೆ 1-2 ತಗೊಳ್ಳಿ ಸಾಕು. ಸ್ವಲ್ಪ ಕಾಯಿ ನೋಡಿ, ಎಷ್ಟು ಸ್ವಲ್ಪ ಕಾಯಿ ಅಂದರೆ ನೋಡಿ ಎಷ್ಟು ಸಣ್ಣದು, ಒಂದು ಅರ್ಧ ಈರುಳ್ಳಿ ಹಾಕೋದು ನಾನು ಅಷ್ಟೇ. ಇನ್ನು ಅರ್ಧ ಒಗ್ಗರಣೆಗೆ ಹಾಕ್ತೀನಿ. ಖಾರ ಪುಡಿ, ನನಗೆ ಸ್ವಲ್ಪ ಖಾರ ಜಾಸ್ತಿ ನಮ್ಮ ಮನೇಲಿ. ಖಾರ ಪುಡಿ 2.5 ಸ್ಪೂನ್ ಹಾಕಿದರೆ, ಸಾಂಬಾರು ಪುಡಿ 2 ಸ್ಪೂನು, ಇಷ್ಟನ್ನೇ ರುಬ್ಕೊಬರೋಣ. ಅಷ್ಟರಲ್ಲಿ ಬೇಳೆ ಬೀನ್ಸು ವಿಷಲ್ ಆಗ್ತಿದೆ, ಅದಾದ ತಕ್ಷಣ ಇದನ್ನು ಒಗ್ಗರಣೆ ಹಾಕೋದು ಹೇಗೆ ಅಂತ ಹೇಳ್ತೀನಿ. ಇಷ್ಟೇ ಹಾಕಬೇಕು ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನೂ ಹಾಕ್ಬಿಡಿ. ನೋಡಿ ನಿಮಗೆ ಗೊತ್ತಾಗುತ್ತೆ. ಹಿಂದೆ ಮಾಡ್ತಿದ್ರಲ್ಲ ನಮ್ಮ ಅಜ್ಜಿ, ಅನ್ನ ನೆನಪುಗಳು ನಿಮಗೆ ಬಂದೇ ಬರುತ್ತೆ ಈ ಥರ ಸಾಂಬಾರು ಮಾಡಿದರೆ. ರುಬ್ಬ ಅಷ್ಟರಲ್ಲಿ ಬೇಳೆನೂ ಬೀನ್ಸೂ ಬೆಂದಾಗಿದೆ ನೋಡಿ, ಎಲ್ಲ ಫುಲ್ ಬೆಂದೋಗಿದೆ ನೋಡಿ, ಎಲ್ಲ ಬೆಂದಿದೆ. ಇಷ್ಟು ಸಾಕು, ಇಷ್ಟು ಬೆಂದಿರೋದು. ಖಾರ ಈ ಖಾರ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಎಷ್ಟು ಹದ ಬೇಕು ನೀರು ಅಷ್ಟು ಹಾಕ್ಕೊಳ್ಳಿ. ಈ ಥರ ಮಾಡಿದರೆ ಬೇಗನೂ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ಅವರೆಲ್ಲ ಫಸ್ಟು ಇದರಲ್ಲೇ ಮಾಡ್ತಿದ್ದಿದ್ದು, ತಪ್ಲೀಲಿ ಮಾಡೋರು. ಇವಾಗ ಎಲ್ಲ ಕುಕ್ಕರ್ ಅದು ಇದು ಮಾಡ್ತೀವಿ, ಅವಾಗ ತಪ್ಲೀಲೇ ಮಾಡೋರು ಅವರು ನೋಡಿ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಈಗ ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಅಷ್ಟರಲ್ಲಿ ಕುದೀತಾ ಇರಲಿ. ಈರುಳ್ಳಿ ಒಂದು ಕಟ್ ಮಾಡಿ ಹಾಕೋಣ, ಒಂದು ಅರ್ಧನೂ ಮಾಡಾಕೋಣ. ಇಷ್ಟೇ. ಇದಕ್ಕೆ ಒಂದೆರಡು ಕುದ್ರೆ ಇದಕ್ಕೆ ಒಗ್ಗರಣೆ ಹಾಕಿದರೆ ಮುಗೀತು ಸಾಂಬಾರು, ಬೇಳೆ ಬೀನ್ಸ್ ಸಾಂಬಾರು. ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ನಾವೆಲ್ಲನೂ ಹಾಕಿ ತೊದಕ್ಲು ನಮಗೆ ಇಷ್ಟ ಆಗೋಲ್ಲ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಬೇಳೆ ಬೀನ್ಸು ಸಾರು ಇದೇ ಥರ ಮಾಡೋದು. ನಾನಿವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪು ಬೇಳೆ ಬೀನ್ಸು ಬೇಯುವಾಗಲೂ ನಾನು ಹಾಕಿರಲಿಲ್ಲ. ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಒಗ್ಗರಣೆನೂ ಹಾಕ್ಕೊಳ್ತಾಯಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು ಒಗ್ಗರಣೆ ಹಾಕಿದ್ದೆ ನೋಡಿ. ಈಗ ಈರುಳ್ಳಿ, ಒಂದು ಈರುಳ್ಳಿ, ಒಂದೆರಡು ಕುದೀಲಿ ಅಷ್ಟೇ ನೋಡಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಡೈಲಿ ಮಾಡ್ಕೊಳೋದು ಇದೇ ಥರ. ನಾವು ಜಾಸ್ತಿ ಅಷ್ಟೊಂದು ಎಲ್ಲ ತರಕಾರಿ ಹಾಕಿ ಮಾಡಲ್ಲ. ಒಂದೊಂದು ಸಾಂಬಾರಿಗೆ ಒಂದೊಂದೇ ತರಕಾರಿ ಹಾಕಿ ಮಾಡ್ತೀವಿ. ಆದರೆ ಹಸಿ ಕಾಳು ಟೈಮಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ಅವಾಗ ಒಂದು ಸಲ ತೋರಿಸ್ಕೊಡ್ತೀನಿ. ಅದಕ್ಕೆ ಅದೇ ಥರ ಮಾಡಿದರೆ ಟೇಸ್ಟ್ ಜಾಸ್ತಿ ಇರುತ್ತೆ ನೋಡಿ. ಸಾಕು, ಇದು ಕುದೀಲಿ, 1-2 ಕುದಿ ನೋಡಿ. ಸಾಂಬಾರು ಕುದೀತಾ ಇದೆ. ತುಂಬ ಜಾಸ್ತಿ ಕುದಿಸೋದೇನು ಬೇಡ. ಯಾಕೆ ಅಂದರೆ ಅದ್ರ ಫ್ಲೇವರು ಫ್ರೆಶ್ನೆಸ್ ಇರುತ್ತಲ್ಲ ಹೊಸ ಸಾಂಬಾರ್ದು, ಅದೆಲ್ಲ ಫ್ಲೇವರ್ ಹೋಗ್ಬಿಡುತ್ತೆ ಅಂತ ನಮ್ಮ ಅಜ್ಜಿ ಹೇಳೋರು. ಅದ್ರ ಘಮ ಹೋಗುತ್ತೆ ಮಗನೇ, ಆ ಥರ ಮಾಡ್ಕೊಬೇಡ. ಸ್ವಲ್ಪನೇ ಕುದಿಸು, ಜಾಸ್ತಿ ಕುದಿಸ್ಬೇಡ. ಒಂದು ಲಿಮಿಟ್ ಇರುತ್ತೆ ಅದು ಕುದಿಸೋಕ್ಕೆ ನೋಡಿ. ಈ ಥರ ಇಲ್ಲಿ ಕಾಣ್ತಿದೆಯಾ ನೋಡಿ, ಈ ಥರ ಬಂದರೆ ಇಲ್ಲಿ ಇದು ನೊರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದ್ರ ನೊರೆ. ಆವಾಗ ನಾವು ಆಫ್ ಮಾಡ್ಕೊಬೇಕು ನೋಡಿ. ತುಂಬ ಚೆನ್ನಾಗಿರುತ್ತೆ ಅದು. ಆ ಥರ ಮಾಡಿಕೊಂಡು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಅನ್ನ ತುಪ್ಪ ಹಾಕ್ಕೊಂಡು ಒಂದು ಸೈಡಿಗೆ ಉಪ್ಪಿನಕಾಯಿ ಇದ್ದರೆ ಏನೂ ಬೇಡ ನೋಡಿ. ಸೈಡ್ಸಿಗೆ ನಂಚ್ಕೊಳ್ಳೋಕ್ಕೆ ಏನೂ ಬೇಡ, ಉಪ್ಪಿನಕಾಯಿ ಒಂದಿದ್ರೆ ನೋಡಿ. ಮಾಡಿ ನೋಡಿ, ತುಂಬ ಟೇಸ್ಟಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.